ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಸ್ನೇಹಿತರೆ? ಇಂದಿನ ಜನರು ತಮ್ಮ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಬೈಕ್, ಸ್ಕೂಟಿ ಮತ್ತು ಕಾರುಗಳನ್ನು ಹೊಂದಿದ್ದಾರೆ. ಆದರೂ ಕೂಡ ಸೈಕ್ಲಿಂಗ್ ಮಾಡೋದು ಇಂದಿನ ಜನರಲ್ಲಿ ಕಡಿಮೆ ಆಗಿಲ್ಲ. ಏಕೆಂದರೆ ನಿಮಗೆ ಗೊತ್ತಿರಬಹುದು, ಇದಕ್ಕೆ ಮುಖ್ಯ ಕಾರಣ ಆರೋಗ್ಯ. ಅದಕ್ಕೆ ಡಾಕ್ಟರ್ ಕೂಡ ಒಂದು ಮಾತು ಹೇಳ್ತಾರೆ, ಸೈಕ್ಲಿಂಗ್ ಮಾಡೋದ್ರಿಂದ ದೈಹಿಕವಾಗಿ ಮಾತ್ರ ಅಲ್ಲದೆ ಮಾನಸಿಕವಾಗಿಯೂ ಇದರಿಂದ ಉಪಯೋಗವಿದೆ ಅಂತ. ದೊಡ್ಡ ದೊಡ್ಡ ಸ್ಟಾರ್ಸ್ ನಿಂದ ಹಿಡಿದು ಸ್ಯಾಂಡಲ್ವುಡ್ ಸ್ಟಾರ್ಸ್ ಗಳವರೆಗೆ ಸೈಕ್ಲಿಂಗ್ ಕ್ರೇಜ್ ಹೊಂದಿದ್ದಾರೆ. ಸೊ ನಮಗೆ ಇಷ್ಟೊಂದು ಉಪಯೋಗವಿರುವ ಸೈಕಲ್ ನ ಯಾರು ಕಂಡುಹಿಡಿದರು ಮತ್ತು ಯಾವಾಗ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಈ ಸಮಯದಲ್ಲಿ ನನಗೆ ನಿಮ್ಮ ಸಪೋರ್ಟ್ ತುಂಬಾನೇ ಅಗತ್ಯವಿದೆ. ಸಪೋರ್ಟ್ ಅಂದ್ರೆ ಜಸ್ಟ್ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸ್ನೇಹಿತರೆ, ಸೈಕಲ್ನ ಆವಿಷ್ಕಾರದಲ್ಲಿ ಅನೇಕ ವಿಜ್ಞಾನಿಗಳು ತಮ್ಮ ಸಿದ್ಧಾಂತಗಳು ಮತ್ತು ಪರಿಕಲ್ಪನೆಗಳ ಮೇಲೆ ವಿವಿಧ ಸಮಯದಲ್ಲಿ ಕೆಲಸ ಮಾಡಿದ್ದರು. ಹೀಗೆ ಸತತ ಪ್ರಯತ್ನದಿಂದ ಆಧುನಿಕ ಸೈಕಲ್ ದೊರೆತವು. ಪುರಾವೆಗಳನ್ನು ನೋಡಿದ್ದರೆ ಸೈಕಲ್ನ ಆರಂಭಿಕ ವಿನ್ಯಾಸವು ಲಿಯೋನಾರ್ಡೋ ಡಾ ವಿಂಚಿಯ ವರ್ಣಚಿತ್ರದಲ್ಲಿ ಕಂಡು ಬಂದಿದೆ ಎಂದು ತಿಳಿದಿದೆ. ಈ ಚಿತ್ರವನ್ನು 1492ರಲ್ಲಿ ರಚಿಸಿದ್ದರು. ಫ್ರಾನ್ಸ್ನಲ್ಲಿ ಇದೇ ರೀತಿಯ 4 ಚಕ್ರಗಳ ವಾಹನವನ್ನು ತಯಾರಿಸಲಾಯಿತು. ಈ 4 ಚಕ್ರದ ವಾಹನದ ಆಧಾರದ ಮೇಲೆ ಮುಂದೆ ಸೈಕಲ್, ಸ್ಕೂಟರ್, ಕಾರ್, ಟ್ರೈನ್ ಮತ್ತು ಇನ್ನಿತರ ವಾಹನಗಳು ಕಂಡುಹಿಡಿಯಲಾಯಿತು. 19ನೇ ಶತಮಾನದ ಆರಂಭದಲ್ಲಿ ಜನರು ಕುದುರೆ ಸವಾರಿಯಲ್ಲಿ ಓಡಾಡುತ್ತಿದ್ದರು. ಆ ಸಮಯದಲ್ಲಿ ಕುದುರೆ ಸವಾರಿಯಲ್ಲಿ ಓಡಾಡುವುದು ಅಂದ್ರೆ ತುಂಬಾನೇ ಕಷ್ಟಕರವಾಗಿತ್ತು. ಆದ್ದರಿಂದ ಹೆಚ್ಚು ಜನರು ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಿದ್ದರು. ಇದನ್ನೇ ಗಮನದಲ್ಲಿಟ್ಟುಕೊಂಡು 1817ರಲ್ಲಿ ಜರ್ಮನಿನ ಸಂಶೋಧಕ ಕಾರ್ಲ್ ವಾನ್ ಡ್ರೆಸ್ನು 4 ಚಕ್ರದ ವಾಹನವನ್ನು ದ್ವಿಚಕ್ರ ವಾಹನವನ್ನಾಗಿ ಪರಿವರ್ತಿಸಿದನು ಮತ್ತು ಇದೇ ಸೈಕಲ್ನ ಮೊದಲ ರೂಪವಾಗಿತ್ತು. ಕಾರ್ಲ್ ವಾನ್ ಕಂಡುಹಿಡಿದ ಸೈಕಲ್ ಅನ್ನು ಮರದಿಂದ ಮಾಡಲ್ಪಟ್ಟಿತ್ತು. ಅದು ಕೂಡ ಪೈಡಲ್ ಹೊಂದಿರದ ಸೈಕಲ್ ಆಗಿತ್ತು. ಈ ಸೈಕಲ್ ಸುಮಾರು 23 kg ತೂಕ ಹೊಂದಿತ್ತು. ಇದು ಪೈಡಲ್ ಇಲ್ಲವಾಗಿದ್ದರಿಂದ ಕಾಲುಗಳಿಂದ ಮುಂದಕ್ಕೆ ತಳ್ಳಬೇಕಾಗಿತ್ತು. ಇದು 1 ಗಂಟೆಗೆ 7 ಕಿಲೋಮೀಟರ್ ಕ್ರಮಿಸುತ್ತಿತ್ತು. ಇದಕ್ಕೆ ಆಗ ಲಾಕ್ ಮಷಿನ್ ಅಂತ ಹೆಸರಿಡಲಾಗಿತ್ತು. ಈ ಸೈಕಲ್ ಓಡಿಸುವುದು ತುಂಬಾನೇ ಕಷ್ಟಕರವಾಗಿತ್ತು ಹಾಗೂ ಆ ಸಮಯದಲ್ಲಿ ಈ ಸೈಕಲ್ ತುಂಬಾನೇ ದುಬಾರಿಯಾಗಿತ್ತು. ಕೇವಲ ಶ್ರೀಮಂತ ವ್ಯಕ್ತಿಗಳು ಮಾತ್ರ ಇದನ್ನು ಖರೀದಿಸುತ್ತಿದ್ದರು. ನಂತರ 1870ರಲ್ಲಿ ಮೊದಲ ಬಾರಿಗೆ ಕಬ್ಬಿಣದ ಸೈಕಲ್ ಅನ್ನು ಕಂಡುಹಿಡಿದರು. ಈ ಸೈಕಲ್ನ ಚಕ್ರವು ಹಿಂಭಾಗದ ಚಕ್ರಕ್ಕಿಂತ ಮುಂಭಾಗದ ಚಕ್ರವು ದೊಡ್ಡದಾಗಿರುತ್ತಿತ್ತು. ಏಕೆಂದರೆ ಮುಂಭಾಗದ ಚಕ್ರ ದೊಡ್ಡದಾಗಿರುವುದರಿಂದ ಸೈಕಲ್ ವೇಗವಾಗಿ ಮುಂದೆ ಹೋಗುತ್ತೆ ಅಂತ ನಂಬಿದ್ದರು. ಇದೇ ಕಾರಣಕ್ಕೆ ಮುಂಭಾಗದ ಚಕ್ರ ದೊಡ್ಡದಾಗಿರುತ್ತಿತ್ತು, ಆದರೆ ಅದು ಅಷ್ಟೊಂದು ಸುರಕ್ಷಿತವಾಗಿರಲಿಲ್ಲ. ಅದಕ್ಕೆ ಇದನ್ನು ಡೇಂಜರ್ ಟಾಯ್ ಎಂದು ಕರೆದರು. ನಂತರ ಪೈಡಲ್ನ ಸೈಕಲ್ ಅಸ್ತಿತ್ವಕ್ಕೆ ಬರುತ್ತೆ. ಇದನ್ನು ಕಂಡುಹಿಡಿದವರು ಸ್ಕಾಟ್ಲೆಂಡ್ನ ಕ್ರಿಕ್ ಪ್ಯಾಟ್ರಿಕ್ ಮ್ಯಾಕ್ಮಿಲ್ಲನ್. ಸೈಕಲ್ನ ಜನರು ಕಾಲುಗಳಿಂದ ತಳ್ಳುತ್ತಿದ್ದರು ಮತ್ತು ತುಂಬಾನೇ ಬೇಗ ಆಯಾಸವಾಗುತ್ತಿತ್ತು. ಇದನ್ನು ಗಮನಿಸುತ್ತಿದ್ದ ಮ್ಯಾಕ್ಮಿಲ್ಲನ್ 1878ರಲ್ಲಿ ಪೈಡಲ್ನ ತಯಾರಿಸಿದರು. ಈ ಪೈಡಲ್ ಬಂದ ಮೇಲೆ ಸೈಕಲ್ನ ತಳ್ಳುವ ಅವಶ್ಯಕತೆ ಇರಲಿಲ್ಲ. ಈಗ ಸೈಕಲ್ನ ವೇಗ ಮತ್ತು ಸುರಕ್ಷಿತವು ಸುಧಾರಿಸಿತ್ತು. ಆದರೆ ಇತಿಹಾಸದ ಪ್ರಕಾರ ಮ್ಯಾಕ್ಮಿಲ್ಲನ್ ಅವ್ರಿಗಿಂತ ಮುಂಚೆ 1863ರಲ್ಲಿ ಫ್ರಾನ್ಸ್ನ ಪಿಯರೆ ಲೆಲ್ಮೆಂಟ್ ಕಂಡುಹಿಡಿದಿದ್ದರು. ಆದರೆ ಇದು ಒಂದು ಪ್ರಶ್ನೆಯಾಗಿ ಬಿಟ್ಟಿದೆ, ಸೈಕಲ್ನ ಪೈಡಲ್ ಮೊದಲು ಯಾರು ಕಂಡುಹಿಡಿದರು ಅಂತ. ಫ್ರಾನ್ಸ್ನಲ್ಲಿ ಮೊದಲ ಬಾರಿಗೆ 1860ರಲ್ಲಿ ದ್ವಿಚಕ್ರ ವಾಹನವನ್ನು ಸೈಕಲ್ ಎಂದು ಕರೆಯುತ್ತಿದ್ದರು. ಈ ಸೈಕಲ್ ಎಂಬುದು ಫ್ರೆಂಚ್ ಪದವಾಗಿದೆ. ಪೆಡಲ್ನ ಆವಿಷ್ಕಾರ ಆಗಿತ್ತು, ಆದರೆ ಇನ್ನೂ ಆಗ ಚೈನಿನ ಆವಿಷ್ಕಾರ ಆಗಿರಲಿಲ್ಲ. ಚೈನಿನ ಆವಿಷ್ಕಾರ ಆಗಿದ್ದು 1880ರಲ್ಲಿ. ಇದನ್ನು ಆವಿಷ್ಕಾರ ಮಾಡಿದ್ದು ಇಂಗ್ಲೆಂಡಿನ ಹೆನ್ಸ್ ರೊನಾಲ್ಡ್. ಸ್ನೇಹಿತರೆ, ಎಲ್ಲರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇದ್ದೇ ಇರುತ್ತೆ. ಅದೇ ರೀತಿ ಸೈಕಲ್ನ ಇತಿಹಾಸದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಬಂದಿದ್ದು 1885ರಲ್ಲಿ. ಇಂಗ್ಲಿಷ್ನ ಸಂಶೋಧಕ ಮತ್ತು ಕೈಗಾರಿಕೋದ್ಯಮ ಜಾನ್ ಕೆಂಪ್ ಸ್ಟಾರ್ಲಿ ಅವರು ಸುರಕ್ಷಿತ ಸೈಕಲ್ನ ತಯಾರಿಸಿದರು. ಇದರಲ್ಲಿ ಹಿಂಭಾಗದ ಚಕ್ರಕ್ಕೆ ಚೈನ್ ಮೂಲಕ ಪೈಡಲ್ ಅನ್ನು ಜಾಯಿಂಟ್ ಮಾಡಲಾಗಿತ್ತು ಮತ್ತು ಹ್ಯಾಂಡಲ್ ಅನ್ನು ಅಗತ್ಯಕ್ಕನುಗುಣವಾಗಿ ಸರಿಪಡಿಸಲಾಗಿತ್ತು. ಇದಕ್ಕೆ ರೋವರ್ ಅಂತ ಹೆಸರು ಕೂಡ ಇಡಲಾಗಿತ್ತು. ಈ ಸೈಕಲ್ ಮೇಲೆ ಜನರು ಜಾಸ್ತಿ ಒಲವನ್ನು ತೋರಿಸುತ್ತಾರೆ. ಮುಂದೆ ಯುರೋಪ್ನಲ್ಲಿ ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಬರುತ್ತವೆ. ನಂತರ ಲಾಭಗಳು ಶುರುವಾದಾಗ ಬೇರೆ ಬೇರೆ ಡಿಸೈನ್ ಸೈಕಲ್ ನ ಲಾಂಚ್ ಮಾಡಲು ಶುರು ಮಾಡಿದವು. 1890ರಿಂದ 2000 ಅವಧಿಯನ್ನು ಗೋಲ್ಡನ್ ಏಜ್ ಆಫ್ ಬೈಸಿಕಲ್ ಎಂದು ಕರೆಯುತ್ತಾರೆ. ಮುಂದೆ ಕಾಲಕಾಲಕ್ಕೆ ತಕ್ಕಂತೆ ಸೈಕಲ್ ನ ವಿನ್ಯಾಸ ಬದಲಾದಂತೆ ಜನಪ್ರಿಯ ಕೂಡ ಹೆಚ್ಚುತ್ತಾ ಹೋಯಿತು, ಹಾಗೆ ಸುರಕ್ಷಿತವಾಗಿರುತ್ತಿತ್ತು. ಭಾರತದಲ್ಲಿ ಸೈಕಲ್ ನ ಆರಂಭ ಆಗಿದ್ದು ಯಾವಾಗ? ಸ್ನೇಹಿತರೆ, ಭಾರತದಲ್ಲಿ ಸೈಕಲ್ ನ ಆರಂಭ ಆಗಿದ್ದು ಯಾವಾಗ ಅಂತ ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲ. ಆದರೆ ಬ್ರಿಟಿಷರು ತಮ್ಮ ಸ್ವಂತ ಬಳಕೆಗಾಗಿ ಸೈಕಲ್ ನ ಭಾರತಕ್ಕೆ ತಂದರು ಎಂದು ತಿಳಿದಿದೆ. ಆಗ ಬೇರೆ ದೇಶಗಳಿಂದ ಸೈಕಲ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತಿದ್ದರು. 1942ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಮುಂಬೈಯಲ್ಲಿ ಹಿಂದ್ ಬೈಸಿಕಲ್ ಕಂಪನಿ ಆರಂಭವಾಗಿತ್ತು. ಸೈಕಲ್ಗಳನ್ನು ಭಾರತದಲ್ಲಿ ತಯಾರಿಸುವುದರಿಂದ ಸೈಕಲ್ಗಳು ತುಂಬಾ ಅಗ್ಗದ ಬೆಲೆಯಲ್ಲಿ ಸಿಗಲಾರಂಭಿಸಿದವು. ಆಗ ಬ್ರಿಟಿಷರು ಮಾತ್ರ ಸೈಕಲ್ಗಳನ್ನು ಬಳಸುತ್ತಿದ್ದರು. ಮುಂದೆ ಸಾಮಾನ್ಯ ಜನರಿಗೂ ತಲುಪುವಂತೆ ಮಾಡಿದರು. ನಂತರ ಸ್ವದೇಶಿ ಸೈಕಲ್ಗಳು ಪಾಪ್ಯುಲರ್ ಆಗಲು ಆರಂಭವಾಯಿತು. ಆಗ ಜನರು ನಗರಗಳಿಂದ ಹಳ್ಳಿಗೆ ಹೋಗಲು ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ಸೈಕಲ್ಗಳನ್ನು ಬಳಸಲು ಪ್ರಾರಂಭಿಸಿದರು. ಸೊ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಮರಿದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.